ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು, ಕರ್ನಾಟಕ ರಾಜ್ಯದ ಮತದಾರರು ತುಂಬಾ ನಿರೀಕ್ಷೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಆಯ್ಕೆ ಮಾಡಿ ಕೇವಲ 6 ತಿಂಗಳಲ್ಲಿ ಈಗಾಗಲೇ ಜನ ಭ್ರಮನಿರಸನಗೊಂಡು ಸರ್ಕಾರದ ವಿರುದ್ಧ ಜನ ಮಾತಾಡೋ ಜೊತೆಗೆ ಅವ್ರದೇ ಪಕ್ಷದ ಶಾಸಕರು ಅವರು ಕೂಡ ಬೇಸತ್ತು ಹೋಗಿದ್ದಾರೆ. ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಆ ಭಾಗ್ಯಗಳನ್ನ ಕೊಟ್ಟಂಗ್ ಮಾಡಿದರೆ ಹೊರತು ಮುಟ್ಟಬೇಕಂತ ಫಲಾನುಭವಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಟ್ಟಬೇಕಾಗಿತ್ತು. ನೂರಾರು ಕಂಡೀಷನ್ಸ್ಗಳನ್ನು ಹಾಕಿ ಅದು ಕೂಡ ಯಶಸ್ವಿ ಆಗಿಲ್ಲ. ಸೊ ಈ ಸಂದರ್ಭದಲ್ಲಿ ನಾಳೆ ಬರುವಂತಹ ಲೋಕಸಭಾ ಚುನಾವಣೆ ಇದೆ. ಯಾವ ಮುಖ ಇಟ್ಕೊಂಡು ಕೂಡ ಚುನಾವಣೆ ಎದುರಿಸುವ ಸ್ಥಿತಿಯಲ್ಲಿ ಇವತ್ತಿನ ಸರ್ಕಾರ ಇಲ್ಲ. ಹಾಗಾಗಿ ಅದನ್ನ ಡೈವರ್ಷನ್ ಮಾಡಲಿಕ್ಕೋಸ್ಕರ ಅದರ ಮುಖಾಂತರ ನಮ್ಮ ಕೈಲಂತೂ ಆಗಲಿಲ್ಲ ಅನ್ನುವಂತ ತಪ್ಪನ್ನ ಮುಚ್ಚಿಕೊಳ್ಳಲಿಕ್ಕೋಸ್ಕರ ಇವತ್ತು ಕೇಂದ್ರದ ಕಡೆ ಬೆರಳು ಮಾಡುವಂತ ಒಂದು ರಾಜಕೀಯ ನಾಟಕ ಇಲ್ಲಿ ನಡೀತಾ ಇದೆ. ಮತ್ತೆ ವಿಶೇಷವಾಗಿ ನಾವು ಗಮನಿಸಬೇಕಾದೇನು ಅಂದ್ರೆ, ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮೊನ್ನೆ ಕೊಟ್ಟಿದ್ದು ಕೇವಲ ಮಧ್ಯಂತರ 3 ತಿಂಗಳ ಒಂದು ಆಯವ್ಯಯ ಕೊಟ್ಟರು ಕೇಂದ್ರದಿಂದ. ಅದು ಆನ್ಗೋಯಿಂಗ್ ಪ್ರೋಗ್ರಾಮ್ಸ್ಗಳಿಗೆ ಅಪ್ರೂವಲ್ ತೆಗೆದುಕೊಂಡಿದ್ದಷ್ಟೇ. ಅದೇನು ರಾಷ್ಟ್ರಕ್ಕೆ ಇಂಪ್ಲಿಮೆಂಟ್ ಆಗುವಂತ ಯಾವುದೇ ಒಂದು ಹೊಸ ಬಜೆಟ್ ಏನಲ್ಲ. ಆದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ಗೌರವಾನ್ವಿತ DK ಶಿವಕುಮಾರ್ ಅವರು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ, ದಕ್ಷಿಣ ಭಾರತಕ್ಕೆ ಸುರೇಶ್ ವಿಂಗಡಣೆಯನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ದೇಶ ಒಡೆಯುವಂತ ಒಂದು ಹೇಳಿಕೆ ಕೊಡ್ತಾರೆ. ಅದು ಕೊಟ್ಟು ಮಾರನೇ ದಿನನೇ ಗೌರವಾನ್ವಿತ DK ಶಿವಕುಮಾರ್ ಅವರು ಸರಿ ಇದೆ ನನ್ನ ಸೋದರ ಹೇಳಿದ್ದು ಅಂತ ಹೇಳ್ತಾರೆ. ಅದಾದ ಮಾರನೇ ದಿನ ಪ್ರೆಸ್ ಮೀಟ್ ಮಾಡ್ತಾರೆ, ದೆಹಲಿ ಚಲೋ ಅಂತ ಹೇಳಿ. ಅಂದ್ರೆ ವೆಲ್ ಪ್ಲಾನ್ಡ್ ಆಗಿ ಇವರೇ ಪ್ಲಾಂಟ್ ಮಾಡಿದಂತ ಒಂದು ಸಬ್ಜೆಕ್ಟ್ ಅನ್ನು ರೈಸ್ ಮಾಡ್ದಂಗೆ ಆಗಿರ್ಬೇಕು. ಇನ್ನೊಂದು ಕಡೆಗೆ ಜನರ ಒಂದು ಚಿಂತನೆಗಳನ್ನ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ, ಮತ್ತೆ ಮೋದಿಜಿಯವರು ಕೊಟ್ಟಂತ ಆ ಒಂದು ಕಾರ್ಯಕ್ರಮದ ಮುಖಾಂತರ ಇತ್ತೀಚೆಗೆ ಆಗ್ತಿರುವಂತ ದೇಶದಲ್ಲಿ ಆಗ್ತಿರುವಂತ ಅನೇಕ ಬೆಳವಣಿಗೆಗಳನ್ನ ಇವತ್ತು ಆ ಮರೆಮಾಚುವಂತ ಒಂದು ಕೆಲಸ ಅದರ ಉದ್ದೇಶ ಹೊರತು ಇದರಲ್ಲಿ ಯಾವುದೇ ನ್ಯಾಯ ಇಲ್ಲ.